ಸ್ನೇಹಿತರೆ, ಬನ್ನಿ ನಾವು ಇವತ್ತು ಚರ್ಚೆ ಮಾಡೋಣ ಮ್ಯೂಚುವಲ್ ಫಂಡ್ಸ್ ಬಗ್ಗೆ. ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಇದನ್ನು ಯಾರು ಮೇಂಟೈನ್ ಮಾಡ್ತಾರೆ, ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ನ ಚೂಸ್ ಮಾಡೋದು ಹೇಗೆ, ಹಾಗೂ ಇದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ನಮಗೆ ಸಂಬಳ ಬಂದ ತಕ್ಷಣ ನಾವು ಸ್ವಲ್ಪ ಹಣವನ್ನು ಸೇವ್ ಮಾಡ್ತಾ ಬರ್ತೀವಿ. ನಿಮ್ಮ ಕನಸಿನ ಮನೆ ತೊಗೊಳಕ್ಕಾಗಿರ್ಬೋದು, ಕಾರ್ ತೊಗೊಳಕ್ಕಾಗಿರ್ಬೋದು, ಹಾಗೂ ನಿಮ್ಮ ಚಿಲ್ಡ್ರನ್ ಎಜುಕೇಷನ್ ಹಾಗೂ ಮ್ಯಾರೇಜ್ಗೆ. ಬನ್ನಿ ಇಂಡಿಯಾದಲ್ಲಿ ಮೋಸ್ಟ್ ಪ್ರಾಕ್ಟೀಸಲ್ಲಿರುವಂಥ ಸೇವಿಂಗ್ ಐಡಿಯಾಸ್ ಏನಿದೆ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಮೊದಲ ಹಾಗೂ ಇಂಡಿಯಾದಲ್ಲಿ ಮೋಸ್ಟ್ ಪಾಪ್ಯುಲರ್ ಇರುವಂತಹ ಸೇವಿಂಗ್ ಐಡಿಯಾ ಅಂದರೆ ಹಣವನ್ನು ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಹಾಕಿಡೋದು. ಸ್ನೇಹಿತರೆ, ಇಲ್ಲಿ ಬ್ಯಾಂಕ್ಗಳು 3ರಿಂದ ಮ್ಯಾಕ್ಸಿಮಮ್ 6% ಇಂಟ್ರೆಸ್ಟ್ ರೇಟ್ನ ಆಫರ್ ಮಾಡುತ್ತೆ ತಮ್ಮ ಕಸ್ಟಮರ್ಸ್ಗೆ. ನಾವು ಸ್ವಲ್ಪ ಡೀಪಾಗಿ ನೋಡ್ತಾ ಹೋದರೆ ಇಂಡಿಯಾದ 10 ಇಯರ್ ಆವರೇಜ್ ಇನ್ಫ್ಲೇಷನ್ ರೇಟ್, ಇದನ್ನು ಹಣದುಬ್ಬರ ಅಂತಲೂ ಕರಿತೀವಿ, ಇದು ಮೋರ್ ದ್ಯಾನ್ 6% ಇದೆ. ಅಂದರೆ ನೀವು ಜಮಾ ಮಾಡಿರುವಂತಹ 1 ಲಕ್ಷದಲ್ಲಿ 6,000 ಡಿಪ್ರಿಷಿಯೇಟ್ ಆಗ್ತಾ ಇದೆ ಈಚ್ ಆ್ಯಂಡ್ ಎವ್ರಿ ಇಯರ್. ಹಣವನ್ನು ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಜಮಾ ಮಾಡೋದು ಸೇಫಾ? ಹೌದು, ಸೇಫ್. ಬಟ್ ಅದರಿಂದ ಬರುವಂತಹ ಇಂಟ್ರೆಸ್ಟ್ ಇನ್ಫ್ಲೇಷನ್ ರೇಟ್ ಕೂಡ ಬೀಟ್ ಮಾಡ್ತಾ ಇಲ್ಲ. ಸೊ ಥಿಂಕ್ ಬಿಫೋರ್ ಯು ಸೇವ್ ಇನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಎರಡನೇ ಹಾಗೂ ಇಂಡಿಯಾದ ಮೋಸ್ಟ್ ಪಾಪ್ಯುಲರ್ ಇನ್ವೆಸ್ಟ್ಮೆಂಟ್ ಐಡಿಯಾ ಅಂದರೆ ಹಣವನ್ನು ಫಿಕ್ಸ್ಡ್ ಡೆಪಾಸಿಟಲ್ಲಿ ಹಾಕಿ ಇಡೋದು. ಇಲ್ಲಿ ಬ್ಯಾಂಕ್ಗಳು 2.5%ಇಂದ ಮ್ಯಾಕ್ಸಿಮಮ್ 7%ವರೆಗೂ ಇಂಟ್ರೆಸ್ಟ್ನ ಆಫರ್ ಮಾಡುತ್ತೆ. ಹಾಗೂ ಇದನ್ನು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೂ ಕರಿತೀವಿ. ನಿಮ್ಮ ಫ್ಯೂಚರ್ಗೆ ಬೇಕು ಅಂದರೆ ಸ್ವಲ್ಪ ಹಣವನ್ನು ಜಮಾ ಮಾಡಿ ಫಿಕ್ಸ್ಡ್ ಡೆಪಾಸಿಟಲ್ಲಿ ಇಡ್ಬೋದು. ಮೂರನೇ ಇನ್ವೆಸ್ಟ್ಮೆಂಟ್ ಪ್ರಾಕ್ಟೀಸ್ ಅಂದರೆ ಗೋಲ್ಡ್ ಹಾಗೂ ಜ್ಯುವೆಲರಿಯಲ್ಲಿ ಇನ್ವೆಸ್ಟ್ ಮಾಡೋದು. ಸ್ನೇಹಿತರೆ, ನಾವು ಗೋಲ್ಡ್ ಚಾರ್ಟ್ನ ನೋಡ್ತಾ ಹೋದರೆ 2014ನೇ ಇಸ್ವಿಯಿಂದ 2019ನೇ ಇಸ್ವಿವರೆಗೂ ಗೋಲ್ಡ್ ಪ್ರೈಸಲ್ಲಿ ಯಾವುದೇ ಫ್ಲಕ್ಚುಯೇಷನ್ ಇರಲಿಲ್ಲ. ಬಟ್ 2019ನೇ ಇಸ್ವಿ 2020ನೇ ಇಸ್ವಿಯಲ್ಲಿ ಗೋಲ್ಡ್ ಪ್ರೈಸ್ ಸಡನ್ನಾಗಿ ಜಾಸ್ತಿ ಆಯಿತು. ಇದರ ಹಿಂದಿನ ಕಾರಣ ಏನು? ಸ್ನೇಹಿತರೆ, ನೆನಪಿರಲಿ, ಗೋಲ್ಡ್ ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಎಲ್ಲ ಇನ್ವೆಸ್ಟರ್ಸ್ ಕೂಡ ಗೋಲ್ಡ್ ಕಡೆ ಡೈವರ್ಟ್ ಆಗ್ತಾರೆ ತಮ್ಮ ಇನ್ವೆಸ್ಟ್ಮೆಂಟ್ನ ಸೇಫ್ ಮಾಡೋದಕ್ಕೆ. ಆದ್ದರಿಂದ 2019, 20 ಹಾಗೂ 21ನೇ ಇಸ್ವಿಯಲ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿತ್ತು. ಇನ್ ಕೇಸ್ ಸ್ಟಾಕ್ ಮಾರ್ಕೆಟ್ ಗ್ರೋತ್ ಆಗ್ತಾ ಇದೆ ಅಂದರೆ ಗೋಲ್ಡ್ ಪ್ರೈಸ್ ಕಡಿಮೆ ಆಗುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡೋದಾದರೆ ಗೋಲ್ಡ್ನಲ್ಲಿ ಕನ್ಸಿಸ್ಟೆಂಟ್ ರಿಟರ್ನ್ಸ್ ಬಂದಿಲ್ಲ. ಆದ್ದರಿಂದ ನಿಮಗೆ ನೀಡ್ಸ್ ಇದ್ದರೆ ಮಾತ್ರ ಗೋಲ್ಡನ್ನು ಪರ್ಚೇಸ್ ಮಾಡಿ. ಇಂಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಮುಂದಿನ ಇನ್ವೆಸ್ಟ್ಮೆಂಟ್ ಪ್ರಾಕ್ಟೀಸ್ ಅಂದರೆ ರಿಯಲ್ ಎಸ್ಟೇಟ್ ಅಥವಾ ಮನೆಯನ್ನು ಖರೀದಿ ಮಾಡೋದು. ಸ್ನೇಹಿತರೆ, ನಾವು ಹಿಸ್ಟಾರಿಕಲ್ ಡೇಟಾನ ನೋಡ್ತಾ ಬಂದರೆ ರಿಯಲ್ ಎಸ್ಟೇಟ್ 3 to 4% ರೇಂಜಲ್ಲಿ ಗ್ರೋತ್ ಆಗ್ತಾ ಬರ್ತಾ ಇದೆ ಈಚ್ ಆ್ಯಂಡ್ ಎವ್ರಿ ಇಯರ್. ನಿಮಗೆ ವಿತ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು 2 ಕೋಟಿ ಇನ್ವೆಸ್ಟ್ ಮಾಡಿ ಯಾವುದೋ ಡ್ಯೂಪ್ಲೆಕ್ಸ್ ಮನೆಯನ್ನು ತಗೋತೀರ ಅಂದ್ಕೊಳ್ಳಿ. ಅಲ್ಲಿ 5 ಸಿಂಗಲ್ ಬೆಡ್ರೂಮ್ ಮನೆಗಳಿದೆ. ಇವತ್ತಿನ ವ್ಯಾಲ್ಯೂ ಪ್ರಕಾರ ಒಂದು ಮನೆಯ ರೆಂಟ್ 10,000, ಅಂದರೆ ಒಂದು ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾ ಇದ್ದೀರಾ. ಹಾಗಂದರೆ ಒಂದು ವರ್ಷಕ್ಕೆ 6 ಲಕ್ಷ ಆಗುತ್ತೆ. ನೀವು ಲೆಕ್ಕ ಹಾಕಿ ನೋಡಿದ್ರೆ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಜಸ್ಟ್ 3% ಸ್ನೇಹಿತರೆ. ಆದರೂ ಕೂಡ ನೀವು ಅನ್ಕೊಬಹುದು, ಯಾವುದೋ ಒಂದು ಸೈಟ್ನ ವ್ಯಾಲ್ಯೂ 2000ನೇ ಇಸ್ವಿಯಲ್ಲಿ 1 ಲಕ್ಷ ಇತ್ತು, ಬಟ್ 20 ಇಯರ್ಸಲ್ಲಿ 20 ಲ್ಯಾಕ್ಸ್ ಆಗಿದೆ. ಇದರ ಹಿಂದಿನ ರೀಸನ್ ಏನು? ಸ್ನೇಹಿತರೆ, ರೀಸನ್ ಈಸ್ ವೆರಿ ಸಿಂಪಲ್. ಇಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೆ ಸಂಬಳ ಬರ್ತಿದೆ ಹಾಗೂ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗಿದೆ. ಹಾಗೂ ಇಂಡಿಯಾದಲ್ಲಿ ಲೋನನ್ನು ಅಪ್ಲೈ ಮಾಡೋದು ಅಥವಾ ಲೋನನ್ನು ರಿಸೀವ್ ಮಾಡೋದು ತುಂಬ ಈಸಿಯಾಗಿದೆ. ಹಾಗೂ ಇದರೊಂದಿಗೆ ಸೈಕಲಾಜಿಕಲ್ ಫ್ಯಾಕ್ಟರ್ ಕೂಡ ವರ್ಕ್ ಆಗುತ್ತೆ. ಎಲ್ಲ ಫ್ಯಾಮಿಲಿಗಳು ಕೂಡ ತಮ್ಮ ಕನಸಿನ ಮನೆಗಳನ್ನು ಪರ್ಚೇಸ್ ಮಾಡೋಕ್ಕಂತ ತುಂಬ ಇಷ್ಟಪಡ್ತಾರೆ, ಹಾಗೂ ಸೈಟ್ಗಳನ್ನು ಕೂಡ. ಆದ್ದರಿಂದ ಇಂಡಿಯಾದಲ್ಲಿ ರಿಯಲ್ ಎಸ್ಟೇಟ್ ಪ್ರೈಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ತುಂಬ ಹೈ ಆಗಿದೆ. ಆದ್ದರಿಂದ ರಿಯಲ್ ಎಸ್ಟೇಟಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ವೆರಿ ಲೆಸ್. ಮುಂದಿನ ಇನ್ವೆಸ್ಟ್ಮೆಂಟ್ ಆಪ್ಷನ್ ಸ್ಟಾಕ್ ಮಾರ್ಕೆಟ್. ಸ್ನೇಹಿತರೆ, ನಿಮ್ಮ ನೆನಪಿರಲಿ, ಇಂಡಿಯಾದಲ್ಲಿ ಲೆಸ್ ದ್ಯಾನ್ 3.7% ಜನಗಳು ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಚೈನಾ ಹಾಗೂ USA ಜೊತೆ ಕಂಪೇರ್ ಮಾಡಿಕೊಂಡ್ರೆ ಚೈನಾದಲ್ಲಿ ಮೋರ್ ದ್ಯಾನ್ 12.7% ಹಾಗೂ USA ಮೋರ್ ದ್ಯಾನ್ 55% ಜನಗಳು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ನ ತಿಳ್ಕೋಬೇಕು ಅಂದರೆ ನನ್ನ ಫಸ್ಟ್ ವಿಡಿಯೋ ನೋಡಿ, ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ನಾವೆಲ್ಲ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಗ್ಗೆ ಮಾತಾಡಾಯಿತು. ಬನ್ನಿ ಈಗ ಮೇನ್ ಟಾಪಿಕ್ಗೆ ಬರೋಣ, ಮ್ಯೂಚುವಲ್ ಫಂಡ್ಸ್. ವಾಟ್ ಈಸ್ ಮ್ಯೂಚುವಲ್ ಫಂಡ್? ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಾನು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ನೀವು ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ ಯಾವುದೊಂದು ಕೆಲಸದ ಮೇಲೆ ಹೋಗಬೇಕಾಗಿರುತ್ತೆ. ನೀವು ನಿಮ್ಮ ಕಾರ್ ತೊಗೊತೀರಾ, ಡ್ರೈವಿಂಗ್ ಕೂಡ ಗೊತ್ತು ನಿಮಗೆ. ನೀವು ಫ್ಯೂಲ್ ಫಿಲ್ ಮಾಡ್ಕೊಂಡು ಹೋಗ್ತೀರಾ ಬ್ಯಾಂಗ್ಳೂರಿಗೆ. ಇನ್ ಕೇಸ್ ನಿಮ್ಮ ಹತ್ರ ಕಾರ್ ಇದೆ, ಡ್ರೈವಿಂಗ್ ಗೊತ್ತಿಲ್ಲ, ಏನು ಮಾಡ್ತೀರಾ? ನೀವು ಒಂದು ಪ್ರೊಫೆಷ್ನಲ್ ಡ್ರೈವರ್ನ ತೊಗೊಂಡ್ಬಿಟ್ಟು
ಡ್ರೈವರ್ಸ್ ಸಹಾಯದಿಂದ ಹೋಗ್ತೀರಾ ಹಾಗೂ ನೀವು ಕಾರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀರಾ. ಇದೇ ರೀತಿ ಮ್ಯೂಚುವಲ್ ಫಂಡ್ಸ್ ಕೂಡ ಕೆಲಸ ಮಾಡುತ್ತೆ. ಇಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ದೇಶದ ಎಲ್ಲ ಸಿಟಿಸನ್ಸ್ ಹತ್ರ ಹಣವನ್ನು ಕಲೆಕ್ಟ್ ಮಾಡ್ತಾರೆ ಹಾಗೂ ಈ ಕಲೆಕ್ಟ್ ಆಗಿರುವಂಥ ಫಂಡನ್ನು ಹೇಳ್ತೀವಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಈ ಫಂಡ್ನ ಮ್ಯಾನೇಜ್ ಮಾಡೋದಕ್ಕಂತ ಬೆಸ್ಟ್ ಆ್ಯಂಡ್ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ನ ನೇಮಕ ಮಾಡ್ತಾರೆ ಹಾಗೂ ಅವರ ಸಹಾಯದಿಂದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಈಕ್ವಿಟೀಸ್ ಆಗಿರ್ಬೋದು, ಬಾಂಡ್ಸ್, ಡಿಬೆಂಚರ್ಸ್ ಹಾಗೂ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಹೀಗೆ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗೂ ಅದರಲ್ಲಿ ಬರುವಂತಹ ಪ್ರಾಫಿಟಲ್ಲಿ 1 to 3%, ಅಂದರೆ ಅದನ್ನು ಹೇಳ್ತೀವಿ ಎಕ್ಸ್ಪೆನ್ಸ್ ರೇಷಿಯೋ, ಅದನ್ನು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ಗೆ ಇಟ್ಕೊಂಡ್ಬಿಟ್ಟು ಬಾಕಿ ಹಣವನ್ನು ಇನ್ವೆಸ್ಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸ್ನೇಹಿತರೆ, ನೆನಪಿರಲಿ, ಮ್ಯೂಚುವಲ್ ಫಂಡ್ ಕಂಪನೀಸ್ ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಸೆಬಿ ಅಂಡರಲ್ಲಿ ಬರುತ್ತೆ ಹಾಗೂ ಸೆಬಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿ ಕೆಲಸ ಮಾಡುತ್ತೆ. ಆದ್ದರಿಂದ ಇನ್ವೆಸ್ಟರ್ಸ್ ಯಾವುದೇ ಭಯಪಡುವಂಥ ಅವಶ್ಯಕತೆ ಇಲ್ಲ. ಹಾಗೂ ನೀವು ಇಲ್ಲಿ ಯಾವುದೇ ಸ್ಕೀಮನ್ನು ಸೆಲೆಕ್ಟ್ ಮಾಡಿದ್ರೂ ಕೂಡ ಮಿನಿಮಮ್ 9% ಇಂಟ್ರೆಸ್ಟ್ ರೇಟ್ ಬಂದೇ ಬರುತ್ತೆ. ಅಂದರೆ ನಾವು ಹಿಂದೆ ನೋಡಿದ್ವಿ, ಗೋಲ್ಡ್ ಆಗಿರ್ಬೋದು, ಫಿಕ್ಸಡ್ ಡೆಪಾಸಿಟ್ ಅಥವಾ ರಿಯಲ್ ಎಸ್ಟೇಟ್, ಅದಕ್ಕಿಂತ ಬೆಟರ್ ರಿಟರ್ನ್ಸ್ ಬಂದೇ ಬರುತ್ತೆ. ಹಾಗೂ ಬೆಟರ್ ಮ್ಯೂಚುವಲ್ ಫಂಡ್ ಆದರೆ 20 to 23%ವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮ್ಮ ರಿಟೈರ್ಮೆಂಟ್ಗೆ ಅಥವಾ ಮಕ್ಕಳ ಎಜುಕೇಷನ್ಗೆ, ಮಕ್ಕಳ ಮ್ಯಾರೇಜ್ಗೆ ಸ್ವಲ್ಪ ಹಣವನ್ನು ಹಾಕಿ ನೀವು ಲಾಂಗ್ ಟರ್ಮಲ್ಲಿ ಬಿಡ್ಬೋದು. ಅದರಿಂದ ಒಳ್ಳೆ ರಿಟರ್ನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಮ್ಯೂಚುವಲ್ ಫಂಡ್ಸ್ಗಳಲ್ಲಿ 3 ವಿಧಗಳಿದೆ. ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್, ಎರಡನೇದು ಡೆಬ್ಟ್ ಮ್ಯೂಚುವಲ್ ಫಂಡ್ ಹಾಗೂ ಮೂರನೇದು ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಬನ್ನಿ ತಿಳ್ಕೊಳ್ಳೋಣ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ. ಸ್ನೇಹಿತರೆ, ಇಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಈಕ್ವಿಟೀಸ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗುವಂತಹ ಸ್ಮಾಲ್ ಕ್ಯಾಪ್ ಕಂಪನೀಸ್, ಲಾರ್ಜ್ ಕ್ಯಾಪ್ ಕಂಪನೀಸ್ ಹಾಗೂ ಮೀಡಿಯಂ ಕ್ಯಾಪ್ ಕಂಪನೀಸ್ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗೂ ಅದ್ರ ಜೊತೆ ಸೆಕ್ಟರ್ಸಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತಾರೆ. IT ಸೆಕ್ಟರ್ ಆಗಿರ್ಬೋದು, ಕೆಮಿಕಲ್ ಸೆಕ್ಟರ್ ಆಗಿರ್ಬೋದು, ಈ ರೀತಿ ಸೆಕ್ಟರ್ಸ್ಗಳಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಹಾಗೂ ಇಂಡೆಕ್ಸಸ್ ಅಂದರೆ ನಿಫ್ಟಿ ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಹಾಗೂ ಅದರಿಂದ ಬರುವಂಥ ಪ್ರಾಫಿಟ್ನ ಇನ್ವೆಸ್ಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ನ ಎರಡನೇ ವಿಧ ಡೆಬ್ಟ್ ಮ್ಯೂಚುವಲ್ ಫಂಡ್. ಇಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಬಾಂಡ್ಸ್, ಡಿಬೆಂಚರ್ಸ್ ಅಥವಾ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸ್ನೇಹಿತರೆ, ಬಾಂಡ್ಸ್ ಅಥವಾ ಡಿಬೆಂಚರ್ಸ್ ಅಂದರೆ ಏನು, ಸಿಂಪಲ್ ಆಗಿ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಬಾಂಡ್ಸ್ ಅಥವಾ ಡಿಬೆಂಚರ್ಸ್ ಅಂದರೆ ಗೌರ್ಮೆಂಟ್ ಅಥವಾ ಯಾವುದೋ ಒಂದು ಪ್ರೈವೇಟ್ ಕಂಪ್ನೀಸ್ಗೆ ಹಣದ ನೆಸೆಸಿಟಿ ಇರುತ್ತೆ. ಆವಾಗ ಅವರಿಗೆ ಒಂದು ಆಪ್ಷನ್ ಇರುತ್ತೆ, ಬ್ಯಾಂಕಿಂದ ಲೋನ್ ತೊಗೊಳೋದು ಅಥವಾ ಅವರು ಪಬ್ಲಿಕ್ಕಿಂದ ಕೂಡ ಲೋನನ್ನು ರೈಸ್ ಮಾಡ್ಕೋಬೋದು. ಇದಕ್ಕೆ ಹೇಳ್ತೀವಿ ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ಸ್. ಅವರು ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ ಸರ್ಟಿಫಿಕೇಟ್ನ ರೈಸ್ ಮಾಡಿಬಿಟ್ಟು ಪಬ್ಲಿಕ್ಕಿಂದ ಲೋನ್ಸ್ ತೊಗೊತಾರೆ ಹಾಗೂ ಪಬ್ಲಿಕ್ಸ್ಗೆ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ. ಆದ್ದರಿಂದ ಇದು ತುಂಬ ಸೇಫ್ ಆಗಿರುತ್ತೆ ಈ ಇನ್ವೆಸ್ಟ್ಮೆಂಟ್. ಇದು ಸ್ಟಾಕ್ ಮಾರ್ಕೆಟ್ ಹಾಗೂ ಇದಕ್ಕೆ ಯಾವುದೇ ಸಂಬಂಧ ಇರಲ್ಲ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಆದ್ದರಿಂದ ಈ ಮ್ಯೂಚುವಲ್ ಫಂಡ್ ಒಂದು ಬೆಟರ್ ಮ್ಯೂಚುವಲ್ ಫಂಡ್ ಅಂತಲೇ ಹೇಳ್ಬೋದು ಹಾಗೂ ಸೇಫೆಸ್ಟ್. ಮ್ಯೂಚುವಲ್ ಫಂಡ್ನ ಮೂರನೇ ವಿಧ ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಇಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಡೆಬ್ಟ್ ಹಾಗೂ ಈಕ್ವಿಟಿ ಎರಡರಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಹೋದರೆ 2 ವಿಧಗಳಿದೆ, ಬ್ಯಾಲೆನ್ಸ್ಡ್ ಸೇವಿಂಗ್ ಫಂಡ್ ಹಾಗೂ ಬ್ಯಾಲೆನ್ಸ್ಡ್ ಅಡ್ವಾನ್ಸ್ಡ್ ಫಂಡ್. ಬ್ಯಾಲೆನ್ಸ್ಡ್ ಸೇವಿಂಗ್ ಫಂಡ್ ಅಂದರೆ ಈಕ್ವಿಟಿಯಲ್ಲಿ 30% ಹಾಗೂ ಡೆಬ್ಟಲ್ಲಿ 70% ಇನ್ವೆಸ್ಟ್ ಮಾಡ್ತಾರೆ. ಬ್ಯಾಲೆನ್ಸ್ಡ್ ಅಡ್ವಾನ್ಸ್ಡ್ ಫಂಡ್ ಅಂದರೆ ಈಕ್ವಿಟಿ 70% ಹಾಗೂ ಡೆಬ್ಟ್ 30% ಇನ್ವೆಸ್ಟ್ ಮಾಡ್ತಾರೆ. ಸ್ನೇಹಿತರೆ, ನಾವು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಹಾಗೂ ಅದರ ವಿಧಗಳ್ಯಾವುದು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ. ಮ್ಯೂಚುವಲ್ ಫಂಡ್ಸ್ನ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ ಏನು ಅಂತ ಕೂಡ ತಿಳ್ಕೊಳ್ಳೋಣ. ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋದಾದರೆ, ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಒಬ್ಬ ಪ್ರೊಫೆಷ್ನಲ್ ಹಾಗೂ ಎಕ್ಸ್ಪೀರಿಯನ್ಸ್ಡ್ ಫಂಡ್ ಮ್ಯಾನೇಜರ್ನ ಸಹಕಾರ ಸಿಗುತ್ತೆ. ಅವರು ಅವರ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಹಣವನ್ನು ಬೆಟರ್ ಪ್ಲೇಸಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಹಾಗೂ ನೀವು ಯಾವುದೇ ಡಿಸಿಷನ್ಸ್ನ ತೊಗೊಳ್ಳುವಂಥ ನೆಸೆಸಿಟಿ ಇರೋದಿಲ್ಲ. ಹಾಗೂ ಎರಡನೇ ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋದಾದರೆ ಡೈವರ್ಸಿಫಿಕೇಷನ್. ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ, MRF ಶೇರ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಪೇಜ್ ಇಂಡಸ್ಟ್ರೀಸ್ ಶೇರ್ ವ್ಯಾಲ್ಯೂ ಆಗಿರ್ಬೋದು ಆಲ್ರೆಡಿ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ನಮಗೆ ಅದನ್ನು ಅಫೋರ್ಡ್ ಮಾಡುವಂತಹ ಎಬಿಲಿಟಿ ಇರೋದಿಲ್ಲ. ಆದರೆ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಹಣ ಡೈವರ್ಸಿಫೈಡ್ ಆಗಿ ಇನ್ವೆಸ್ಟ್ ಆಗುತ್ತೆ ಹಾಗೂ ಎಲ್ಲ ಕಂಪನಿಯ ಎಕ್ಸ್ಪೋಜರ್ ಸಿಗುತ್ತೆ ನಿಮಗೆ. ಆದ್ದರಿಂದ ನಿಮಗೆ ಬೆಟರ್ ರಿಟರ್ನ್ಸ್ ಬರುವಂತಹ ಹೈ ಚಾನ್ಸಸ್ ಇರುತ್ತೆ. ಡಿಮೆರಿಟ್ಸ್ ಬಗ್ಗೆ ಮಾತಾಡೋದಾದರೆ, ಯಾವುದೋ ಒಂದು ಹೊಸ ಫಂಡ್ ಮ್ಯಾನೇಜ್ಮೆಂಟ್ ಕಂಪನಿ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಸ್ಟಾರ್ಟಿಂಗ್ 1 ಅಥವಾ 2 ಇಯರ್ ಅವರು ಬೆಟರ್ ರಿಟರ್ನ್ಸ್ನ ಶೋಕೇಸ್ ಮಾಡ್ತಾರೆ, ಯಾಕಂದರೆ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಬಟ್ ಆಫ್ಟರ್ 5 ಇಯರ್ 10 ಇಯರ್ ಅವರು ಜನ್ರೇಟ್ ಮಾಡುವಂಥ ಇನ್ಕಮ್ ತುಂಬ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂದರೆ ಓಲ್ಡ್ ಕಂಪನಿನ ಸೆಲೆಕ್ಟ್ ಮಾಡಿ ಹಾಗೂ ಅವರ 5 ಇಯರ್ ರಿಟರ್ನ್ಸ್ ಹಾಗೂ 10 ಇಯರ್ ರಿಟರ್ನ್ಸ್ ಹೇಗೆ ಜನ್ರೇಟ್ ಮಾಡಿದ್ದಾರೆ ಅಂತ ನೋಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗೂ ಫಂಡ್ ಮ್ಯಾನೇಜರ್ ಹಿಸ್ಟ್ರಿ.
ಫಂಡ್ ಮ್ಯಾನೇಜರ್ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅದನ್ನು ಕೂಡ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗೆ ಮಾಡೋದ್ರಿಂದ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಬೆಟರ್ ರಿಟರ್ನ್ಸ್ ಬರುವಂಥ ಹೈ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಪೋಸ್ಟ್ ಮಾಡುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.